ಸಿಡಿ ವಿದ್ಯಾರ್ಥಿಗಳು ನೀವು ಯಾರು ಕೀ ಅಪ್ಲಿಕೇಶನ್ ಹಾಕಿದ್ರಾ ನಿಮ್ಗೆಲ್ಲರಿಗೂ ಕೂಡ ಸಾಕಷ್ಟು ಜನಕ್ಕೆ ಸಾಕಷ್ಟು ಡೌಟ್ಸ್ಗಳಿಗೆ ಇದೆ. ಕೆಲವರು ಕೀ ಅಪ್ಲಿಕೇಶನ್ ಹಾಕ್ಬಿಟ್ಟು ಇವಾಗ ಅಗ್ರಿ ಅಪ್ಲಿಕೇಶನ್ ಯಾವಾಗ ಹಾಕ್ಬೇಕು ಅಂತ ಕೇಳ್ತಾ ಇರಾ. ಕೆಲವರು ಇವಾಗ ನಾನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೊಳ್ಳೋದು ಕಂಪಲ್ಸರಿನ ಮಾಡಿಸ್ಕೊಂಡಿಲ್ಲ ಅಂದ್ರೆ ಯಾವಾಗ ಅಂತ ಕೇಳ್ತಾ ಇರಾ. ಮತ್ತೆ ಇನ್ನೂ ಕೆಲವು ಡೌಟ್ಸ್ಗಳನ್ನ ಕೇಳ್ತಾ ಇರಾ. ಅದ್ರ ಬಗ್ಗೆ ಎಲ್ಲಾನು ಕೂಡ ಆನ್ಸರ್ನ ಮಾಡ್ತೀನಿ. ಮತ್ತೆ ಮೇಯ್ನ್ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇವಾಗ ಆಗ್ಲೇ ಮುಗ್ದೋಗಿದೆಯಾ, ತಿರ್ಗಾ ಮಾಡಿಸ್ಕೊಡಕ್ಕಾಗಲ್ವಾ, ಲಾಸ್ಟ್ ಡೇಟ್ ಏನಾದ್ರು ಅನೌನ್ಸ್ಮೆಂಟ್ ಮಾಡಿದ್ರ, ಇದ್ರ ಬಗ್ಗೆ ಲೇಟೆಸ್ಟ್ ಆಗಿ ಏನೇನು ಅಪ್ಡೇಟ್ಸ್ ಬಂದಿದೆ ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಈ ವರ್ಷ ನೀವೇನಾದ್ರು ಸಿಇಟಿ ಎಕ್ಸಾಮ್ ನ ಬರೀತಾ ಇರಾ, ಹಾಗೆ ಸಿಇಟಿ ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿರಾ ಅಂದ್ರೆ ಈ ಒಂದು ವಿಡಿಯೋನ ನೀವು ಯಾರು ಕೂಡ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ವಿಡಿಯೋನ ಗಮನ ಇಟ್ಟುಕೊನೆವರೆಗೂ ಕೂಡ ನೋಡಿ. ನಿಮ್ಗೆಲ್ಲರಿಗೂ ಕೂಡ ಒಂದು ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ ಇದು. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಡಿ. ಯಾಕೆಂದ್ರೆ ಮಾಡುವಂತ ಒಂದು ಸಣ್ಣ ಲೈಕ್, ಒಂದು ಸಣ್ಣ ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಒಂದು ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ಏಪ್ರಿಲ್ 11ನೇ ತಾರೀಕು ಲಾಸ್ಟ್ ಡೇಟ್ ಒಂದು ಇಂಪಾರ್ಟೆಂಟ್ ಫಾರ್ಮ್ಗೆ 90% ಆಫ್ ಜನರಿಗೆ ಈ ಒಂದು ವಿಷಯದ ಬಗ್ಗೆ ಗೊತ್ತಿಲ್ಲ. ನಾನು ಮಾತಾಡ್ತಾ ಇರೋದು ಎ ಸ್ಯಾಟ್ ಬಗ್ಗೆ. ಎಕ್ಸಾಮು 12ನೇ ತಾರೀಕು ಇರುತ್ತೆ ಏಪ್ರಿಲ್. ಇಲ್ಲಿ ನೀವು ಎಲ್ಲರೂ ಕೂಡ ಒಂದು ಫಾರ್ಮ್ಗಳನ್ನ ಫಿಲ್ಅಪ್ ಮಾಡ್ತಾ ಇರ, JEE, QUTಗೆ, ಪ್ರೈವೇಟ್ ಕಾಲೇಜ್ ಎಲ್ಲದಕ್ಕೂ ಕೂಡ ಯಾವುದೇ ಥರದ ಕ್ಲಾರಿಟಿ ಇಲ್ಲದೆ. ಬಟ್ ಈ ಒಂದು ಎಕ್ಸಾಮ್ಗೆ ನೀವು ಕ್ಲಾರಿಟಿ ಪಡ್ಕೊಂಡು ನಂತರ ಒಂದು ಫಾರ್ಮ್ಗಳನ್ನ ಫಿಲ್ಅಪ್ ಮಾಡಿ. ಇಲ್ಲಿ ಫಾರ್ಮ್ ಫಿಲ್ಅಪ್ ಮಾಡೋದು ಏನು ದೊಡ್ಡ ಪ್ರಾಬ್ಲಮ್ ಅಲ್ಲ, ಆದರೆ ಏನಕ್ಕೆ ಫಿಲ್ಅಪ್ ಮಾಡ್ತಾ ಇರ, ಅದರಿಂದ ನಮ್ಮ ಫ್ಯೂಚರ್ ಯಾವ ರೀತಿ ಚೇಂಜ್ ಆಗುತ್ತೆ ಅದ್ರ ಬಗ್ಗೆ ತಿಳ್ಕೊಂಡು ಫಿಲ್ಅಪ್ ಮಾಡಿ. ಇವತ್ತು ಎಲ್ಲ ಕೂಡ AI ಮತ್ತು ಟೆಕ್ನಾಲಜಿ ಮೇಲೆ ಫ್ಯೂಚರ್ ಡಿಪೆಂಡ್ ಆಗಿದೆ. ಇಲ್ಲಿ ನೀವೆಲ್ಲರೂ ಕೂಡ ಇವಾಗ ಕಾಲೇಜ್ನ ಏನು ಚೂಸ್ ಮಾಡ್ತಿರಲ್ಲ, ಅದು ಜಸ್ಟ್ ಇಂಜಿನಿಯರಿಂಗ್ ಡಿಗ್ರಿಗೋಸ್ಕರ ಚೂಸ್ ಮಾಡಬೇಡಿ. ಎಲ್ಲಿ ರಿಯಲ್ ಸ್ಕಿಲ್ನ ಹೇಳ್ಕೊಡ್ತಾರೆ ಆ ಒಂದು ಕಾಲೇಜ್ಗಳನ್ನ ಚೂಸ್ ಮಾಡಿ. ಯಾಕೆಂದ್ರೆ ಇವಾಗ ತಗೊಂಡಿರೋ ಡಿಸಿಷನ್ನ 4 years ಆದ್ಮೇಲೆ ರಿಗ್ರೆಟ್ನ ಮಾಡಕ್ ಹೋಗ್ಬೇಡಿ. ಇಲ್ಲಿ ಎ ಸ್ಯಾಟ್ ಅಲ್ಲಿ ನೀವು ಆಲ್ಟಾ ಸ್ಕೂಲ್ ಆಫ್ ಟೆಕ್ನಾಲಜಿಗೆ ಅಡ್ಮಿಷನ್ ಆಗ್ಬೋದು. ಇಲ್ಲಿ ಟಾಪ್ 30% ಸ್ಟೂಡೆಂಟ್ಸ್ಗಳು ಮಾತ್ರ ಸೆಲೆಕ್ಟ್ ಆಗ್ತಾರೆ. ಇಲ್ಲಿ ಡೇ 1 ಇಂದಾನೆ AI, ಕೋಡಿಂಗ್ ಮತ್ತೆ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ ಮೇಲೆ ನೀವು ಕೆಲಸನ ಮಾಡ್ಬೋದು. ಮತ್ತೆ ಇಲ್ಲಿ 5 ಕ್ಯಾಂಪಸ್ ಇದೆ ಮೇಜರ್ ಸಿಟಿಗಳಲ್ಲಿ. 1000+ ಐರ್ನಿಂಗ್ ಪಾರ್ಟ್ನರ್ ಜೊತೆ ಟೈ ಅಪ್ ಆಗಿದ್ದಾರೆ. ನೀವು ಇಂಟರ್ನ್ಶಿಪ್ ನ 3rd year ಇಂದಾನೆ ಸ್ಟಾರ್ಟ್ ಮಾಡ್ಬೋದು. ನಿಮ್ಮ ಅಡ್ಮಿಷನ್ ಕನ್ಫರ್ಮ್ ಆದ್ಮೇಲೆ ನಿಮಗೆ ಬ್ರ್ಯಾಂಡ್ ನ್ಯೂ ಮ್ಯಾಕ್ಬುಕ್ ಲ್ಯಾಪ್ಟಾಪ್ ನ ಕೂಡ ಕೊಡ್ತಾರೆ. ಮತ್ತೆ ಕ್ಯಾಂಪಸ್ ಅಲ್ಲಿ ನಿಮಗೆ AI ಫೌಂಡ್ರಿ ಮತ್ತೆ ಸ್ಮಾರ್ಟ್ ಕ್ಲಾಸ್ ರೂಮ್ ಕೂಡ ಇರುತ್ತೆ. ನೀವು ಅಲ್ಲಿ AI ಸಿಸ್ಟಮ್ ಕೂಡ ಬಿಲ್ಡ್ ಮಾಡಬಹುದು. ನೀವು ಚೆನ್ನಾಗಿ ಸ್ಕೋರ್ ಮಾಡಿದ್ರೆ ಇವರೇ ನಿಮಗೆ 100% ಸ್ಕಾಲರ್ಶಿಪ್ ಕೂಡ ಪ್ರೊವೈಡ್ ಮಾಡ್ತಾರೆ. ಎಲ್ಲಾ ಕಡೆನೂ ಕೂಡ ಫಾರ್ಮ್ ನ ಫಿಲ್ಅಪ್ ಮಾಡ್ತಾ ಇರಾ, ಅದರ ರೈಟ್ ಪ್ಲೇಸ್ ಅಲ್ಲಿ ಫಿಲ್ಅಪ್ ಮಾಡ್ತಾ ಇರಾ ಅನ್ನೋದನ್ನ ಯೋಚನೆ ಮಾಡಿ. ಇಲ್ಲಿ ಎ ಸ್ಯಾಟ್ ಗೆ ಎಕ್ಸಾಮ್ಗೆ ಅಪ್ಲಿಕೇಶನ್ ಎಲ್ಲ ಓಪನ್ ಆಗಿದೆ. ಏಪ್ರಿಲ್ 11ನೇ ತಾರೀಕು ಲಾಸ್ಟ್ ಡೇಟು. ಏಪ್ರಿಲ್ 12ನೇ ತಾರೀಕು ಎಕ್ಸಾಮ್ ಇರುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೆ ಕಮೆಂಟ್ ಸೆಕ್ಷನ್ ಇರುತ್ತೆ. ಒಂದ್ಸಲಿ ಕ್ಲಿಕ್ ಮಾಡಿ ಚೆಕ್ ಮಾಡಿ, ನಿಮ್ಗೆ ಯೂಸ್ ಆಗ್ಬೋದು. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ಬರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇವಾಗ ವಿಡಿಯೋನ ಎಲ್ಲೂ ಕೂಡ ಮಧ್ಯೆ ಸ್ಕಿಪ್ ಮಾಡಕ್ ಹೋಗ್ಬಿಡಿ. ಇವಾಗ ನೀವೇನೇನು ಡೌಟ್ಸ್ಗಳನ್ನ ಕೇಳಿದ್ರಾ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಗೆಲ್ಲರಿಗೂ ಕೂಡ ಒಂದು ಕಿವಿ ಮಾತು ಏನಂದ್ರೆ, ಸಿಇಟಿ ಎಕ್ಸಾಮ್ ಅಲ್ಲಿ ನೀವು ತಗೊಳ್ಳೋವಂಥ ಒಂದೊಂದು ಮಾರ್ಕ್ಸ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ನಿಮ್ಗೆ ಓದೋದ್ ಬಿಟ್ಟು ಏನು ಕೂಡ ಬೇರೆ ಕೆಲಸ ಇರೋಲ್ಲ. ಟೈಮ್ನ ವೇಸ್ಟ್ ಮಾಡಕ್ ಹೋಗ್ಬೇಡಿ. ಎಕ್ಸಾಮ್ಗೆ ಸೀರಿಯಸ್ ಆಗಿ ಪ್ರಿಪೇರ್ ಆಗಿ. ನೀವು ಸುಮ್ಮನೆ ಗೆಸ್ ಮಾಡಿ ಏನಾದರೂ ಸಿಇಟಿ ಎಕ್ಸಾಮ್ನ ಬರೀತೀರಾ ಅಂದ್ರೆ ನಿಮ್ಮ ಮಾರ್ಕ್ಸ್ ನೀವು ಪ್ರತಿ ಸಬ್ಜೆಕ್ಟ್ ಅಲ್ಲಿ ತಗೊಳ್ಳೋದು 15-20 ಈ ರೇಂಜಲ್ಲಿ ಬರ್ತೀರಾ. ನಿಮ್ಮ ರ್ಯಾಂಕಿಂಗು 1000 to lakhs ಹೊಂಟೋಗುತ್ತೆ. ಆಮೇಲೆ ಅದಕ್ಕೋಸ್ಕರ ಸೀರಿಯಸ್ ಆಗಿ ಪ್ರಿಪೇರ್ ಆಗಿ ವೇಸ್ಟ್ ಮಾಡಬೇಡಿ ಟೈಮ್ನ. ಓಕೆನಾ? ಇವಾಗ ನೀವು ಏನೇನು ಡೌಟ್ಸ್ಗಳನ್ನ ಕೇಳಿದ್ರಾ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಾದ್ಮೇಲೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಸಾಕಷ್ಟು ಜನ ಕೇಳ್ತಾ ಇರೋದೇನೆಂದ್ರೆ, BSc ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಯಾವಾಗ ನಾವು ಅಪ್ಲೈ ಮಾಡ್ಬೋದು ಅಂತ ಕೇಳ್ತೀರ. ಇದಕ್ಕೆ ಏನಾಗುತ್ತೆ ಅಂದ್ರೆ, ಒಂದು ನೋಟಿಫಿಕೇಶನ್ ಬರುತ್ತೆ ಅಗ್ರಿ ಯೂನಿವರ್ಸಿಟಿ ಕಡೆಗಳಿಂದ. ಓಕೆನಾ? ಅವಾಗ ನೀವೊಂದು ಅಪ್ಲೈ ಮಾಡ್ಬೋದು. ಅಲ್ಲಿ ನೀವು ರಿಜಿಸ್ಟರ್ ಆಗ್ಬಿಟ್ಟು ನಂತರ ಒಂದು ಡಾಕ್ಯುಮೆಂಟ್ಸ್ ಎಲ್ಲಾನು ಕೂಡ ಅಪ್ಲೋಡ್ ಮಾಡ್ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೋಬಹುದು. ಸದ್ಯಕ್ಕೆ ಇನ್ನೂ ಆ ಒಂದು ಲಿಂಕ್ ಆಕ್ಟಿವೇಟ್ ಆಗಿಲ್ಲ. ಶಾರ್ಟ್ಲಿ ಕೆಲವು ದಿನಗಳಲ್ಲಿ ಆಕ್ಟಿವೇಟ್ ಆಗ್ಬೋದು. ವೆಯ್ಟ್ ಮಾಡಿ, ಬಂದ್ಮೇಲೆ ಆ ಒಂದು ಲಿಂಕ್ ನಾವು ಅಪ್ಡೇಟ್ ಮಾಡ್ತೀವಿ. ಓಕೆನಾ? ಮತ್ತೆ ಎರಡನೇದಾಗಿ ಕೆಲವರು ಕೇಳ್ತಿರೋದೇನೆಂದ್ರೆ, ಇವಾಗ ನಾನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೊಂಡಿಲ್ಲ, ಮಾಡಿಸ್ಕೊಳ್ಳೇಬೇಕಂತ ಸಾಕಷ್ಟು ಜನ ಕೇಳ್ತಾ ಇಲ್ಲ. ಇಲ್ಲಿ ನೋಡಿ, ಕೀ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಪ್ರತಿ ವರ್ಷನೂ ಕೂಡ ಸ್ಟೂಡೆಂಟ್ಸ್ಗಳು ಏನೇನ್ ಮಿಸ್ಟೇಕ್ಗಳನ್ನ ಮಾಡ್ತಾ ಇರೋ ಅದೆಲ್ಲಾನು ಕೂಡ ಐಡೆಂಟಿಫೈ ಮಾಡ್ತಾ ಇರ್ತಾರೆ. ಓಕೆನಾ? ರಿಪೀಟೆಡ್ ಆಗಿ ಏನೇನ್ ಬರ್ತಾ ಇರುತ್ತೆ, ಸೀರಿಯಸ್ ಇಶ್ಯೂ ಆಗುತ್ತಲ್ಲ, ಅದನ್ನೆಲ್ಲ ಕೂಡ ತಡೆಗಟ್ಟಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಹೊಸ ರೂಲ್ಸ್ಗಳನ್ನ ತರ್ತಾ ಇರ್ತಾರೆ. ಓಕೆನಾ? ಇವಾಗ ನಿಮ್ಗೆ ಲಾಸ್ಟ್ ಇಯರ್ ಎಲ್ಲ ನಿಮ್ಗೆ ಒಂದು ಫೇಸ್ ವೆರಿಫಿಕೇಶನ್, OTP ವೆರಿಫಿಕೇಶನ್ ಎಲ್ಲ ಬಂದಿರೋದು ಲಾಸ್ಟ್ ಇಯರ್. ಅದ್ರ ಲಾಸ್ಟ್ ಇಯರ್ ಎಲ್ಲ ಈ ರೀತಿ ಇರಲಿಲ್ಲ. ಏನಕ್ಕೆ ಈ ರೀತಿ ಬಂತು ಅಂದ್ರೆ, ಕೆಲವರು ಅಪ್ಲಿಕೇಶನ್ ಮಿಸ್ಯೂಸ್ ಆಗ್ತಿದೆ, ಕೆಲವರು ಸ್ಟೂಡೆಂಟ್ಸ್ಗಳನ್ನ ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ಸೀಟ್ ಬ್ಲಾಕಿಂಗ್ ಮಾಡ್ತಾ ಇರೋ ಅಂತ ಆ ರೀತಿ ತಂದ್ರು. ಮತ್ತೆ ಇವಾಗ ಲಾಸ್ಟ್ ಇಯರ್ ಎಲ್ಲ ಏನ್ ಮಾಡಿದ್ರು ಅಂದ್ರೆ, ಕೆಲವು ವಿದ್ಯಾರ್ಥಿಗಳು ಇವಾಗ ಕೆ ಅಪ್ಲಿಕೇಶನ್ ನಿಮ್ ತರ ಫಿಲ್ಅಪ್ ಮಾಡಿದ್ದಾರೆ, ಹಾಗೆ CET ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಂಡು ಎಕ್ಸಾಮ್ ಕೂಡ ಬರ್ತಿದ್ದಾರೆ, ಹಾಗೆ ರಿಸಲ್ಟ್ ಕೂಡ ಬಂತು. KA ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೋಬೇಕು ಇಂಥ ವಿದ್ಯಾರ್ಥಿಗಳು ಅಂತ. ಓಕೆನಾ? ಸರ್ಟನ್ ರೂಲ್ಸ್ ಇರುತ್ತೆ, ಅಂಥವ್ರು ಮಾಡಿಸ್ಕೋಬೇಕು ಅಂತ ಹೇಳಿದ್ರು. ಆದ್ರೆ ಎಷ್ಟೊಂದು ಜನ ಏನ್ ಮಾಡಿದ್ದಾರೆ ಅಂದ್ರೆ, KA ಅಪ್ಲಿಕೇಶನ್ ಬಂತಲ್ಲ ಅಂದ್ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗಿಲ್ಲ. ಓಕೆನಾ? ಅವರೆಲ್ಲ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ನಾಳೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ತಿದೆ ಆನ್ಲೈನಲ್ಲಿ, ಅದ್ರ ಹಿಂದಿನ ದಿನ ಹೋಗ್ಬಿಟ್ಟು KA ಆಫೀಸ್ ಮುಂದೆ ನಿಂತಿದ್ದಾರೆ. ಇವಾಗ ನಾನು ಲಾಗಿನ್ ಆಗ್ತಿಲ್ಲ ಆ ಪೋರ್ಟಲ್ಗೆ, ನನಗೆ KA ಅಪ್ಲಿಕೇಶನ್ ನಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಬೇಕು ಅನ್ನೋದು ನಂಗೆ ಗೊತ್ತಿರಲಿಲ್ಲ, ಮರ್ತೋಯ್ತು, ಆ ರೀತಿ ಹೇಳ್ತಾರೆ. ಅದಕ್ಕೋಸ್ಕರ KA ಅವ್ರು ಏನು ಮಾಡಿರೋದಂದ್ರೆ, ನಿಮ್ಗೆ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡೋಕ್ಕೇ ಬಿಟ್ಟಿಲ್ಲ. ಓಕೆನಾ?
ಇವಾಗ ನಿಮ್ದು ಯಾರ್ದು ಇವಾಗ ಲಾಸ್ಟಲ್ಲಿ ಕ್ಯಾಂಡಿಡೇಟ್ ಕ್ಲೈಮ್ ಡೀಟೇಲ್ಸ್ ಅಂತ ಬಂದಿದೆಯಲ್ಲ, ನಿಮ್ದು ಎಲ್ಲಾರ್ದು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಪೆಂಡಿಂಗ್ ಇದೆ, ನೀವು ಮಾಡಿಸ್ಬೇಕು. ಅದು ನಿಮ್ಗೆ ಎಚ್ಚರಿಕೆ ಇರಲಿ ಅನ್ನೋದಕ್ಕೋಸ್ಕರ ಈ ರೀತಿ ನಿಮಗೆ ಕ್ಯಾಂಡಿಡೇಟ್ ಕ್ಲೈಮ್ ಡೀಟೇಲ್ಸ್ ಮಾತ್ರ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಇವಾಗ ಈ ವರ್ಷ ಬಿಟ್ಟಿರೋದು. ಲಾಸ್ಟ್ ಇಯರ್ ಎಲ್ಲ ಆ ರೀತಿ ಪ್ರಾಬ್ಲಮ್ ಆಗಿತ್ತಲ್ಲ, ಅದಕ್ಕೋಸ್ಕರ ಇವಾಗ ನಿಮ್ಗೆ ಏನಾದರೂ ಅಪ್ಲಿಕೇಶನ್ ಫುಲ್ ಕಂಪ್ಲೀಟ್ ಈ ರೀತಿ ಪೇಜಸ್ ಬಂದಿದೆ ಅಂದರೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇಲ್ಲ. ಓಕೆನಾ? ನಿಮ್ದೇನಾದರೂ ಬರೀ ಕ್ಯಾಂಡಿಡೇಟ್ ಕ್ಲೈಮ್ ಡೀಟೇಲ್ಸ್ ಮಾತ್ರ ಬಂದಿದೆ ಅಂದರೆ ಮಸ್ಟ್ ಆ್ಯಂಡ್ ಶುಡ್ ನೀವೆಲ್ಲರೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನೋದನ್ನ ಮಾಡಿಸ್ಕೊಳ್ಳೇಬೇಕು. ಯಾರ್ಯಾರು ಯಾವ ರೀತಿ ಮಾಡಿಸ್ಕೋಬೇಕು ಅನ್ನೋದನ್ನ ಕಳೆದ ವಿಡಿಯೋಗಳಲ್ಲೇ ಅಪ್ಡೇಟ್ ಮಾಡಿದ್ದೀನಿ, ನೀವು ರೆಗ್ಯುಲರ್ ಆಗಿ ಫಾಲೋ ಮಾಡಿದರೆ ಗೊತ್ತಿರುತ್ತೆ. ಓಕೆನಾ? ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಲಾಸ್ಟ್ ಡೇಟ್ ಅನೌನ್ಸ್ಮೆಂಟ್ ಮಾಡಿದಾರ ಅಂತ ಕೇಳಿದರೆ ಇನ್ನೂ ಕೂಡ ಮಾಡಿಲ್ಲ. ನೀವು ಯಾವಾಗಾದರೂ ಕೂಡ ಮಾಡಿಸ್ಕೋಬೋದು. ಅಂದರೆ ಇವಾಗ ನೀವು CET ಎಕ್ಸಾಮ್ ಬರೆದು ರಿಸಲ್ಟ್ ಬಂದಾದ್ಮೇಲೆ ಕೂಡ ಮಾಡಿಸ್ಕೋಬೋದು, ಏನು ಕೂಡ ತೊಂದರೆ ಇಲ್ಲ. ಒಟ್ಟಿನಲ್ಲಿ CET ಕೌನ್ಸಲಿಂಗಿಂತ ಮುಂಚೆ ಎಲ್ಲ ಪ್ರೊಸೆಸ್ ಕೂಡ ಮುಗ್ದಿರಬೇಕು. ಅದಾದ್ಮೇಲೆ ನಿಮಗೆ ಆಪ್ಷನ್ ಎಂಟ್ರಿ CET ನಂಬರ್ ಅಂತ ಕೊಡ್ತಾರೆ. ಮೊದಲೆಲ್ಲ ನಿಮ್ಗೆ ಏನಾಗ್ತಿತ್ತು ಅಂದರೆ ವೆರಿಫಿಕೇಶನ್ ಸ್ಲಿಪ್ ಬಂದ್ಬಿಟ್ಟು ಅದರಲ್ಲಿ ಸೀಕ್ರೆಟ್ ಕೀ ಅಂತ ಬರ್ತಿತ್ತು, ಅದು ಕ್ಯಾನ್ಸಲ್ ಮಾಡಿದ್ದಾರೆ. ಲಾಸ್ಟ್ ಇಯರ್ ಬಂದ್ಬಿಟ್ಟು ಇವಾಗ ಆಪ್ಷನ್ ಎಂಟ್ರಿದು CET ನಂಬರ್ ಅಂತ ಕೊಡ್ತಾ ಇದ್ದಾರೆ. ಈ ವರ್ಷ ಏನಾದರೂ ಚೇಂಜಸ್ ಆಯಿತು ಅಂದರೆ ಅಪ್ಡೇಟ್ ಮಾಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಪ್ರತಿಯೊಬ್ಬ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮಾಹಿತಿನ ತಿಳಿಸಿ. ಹಾಗೆ ಆಲ್ಟಾ ಸ್ಕೂಲ್ ಆಫ್ ಟೆಕ್ನಾಲಜಿದು ನಿಮಗೆ ಎಕ್ಸಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಕ್ಲಿಕ್ ಮಾಡಿ ಚೆಕ್ ಮಾಡಿ, ನಿಮಗೆ ಯೂಸ್ ಆಗ್ಬೋದು. ಹಾಗೆ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.